ಸ್ನೇಹಿತರೆ ನಮಸ್ಕಾರ. ಯಾರಿಗೆ ತಾನೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡರನ್ನ ನೋಡಿದಾಗ ಖುಷಿ ಆಗ್ತಿರ್ಲಿಲ್ಲ ಹೇಳಿ. ಎಂಥವ್ರಿಗಾದರೂ ಕೂಡ ಎಂಥ ಮುದ್ದಾದಂಥ ಜೋಡಿ ಅಲ್ವಾ ಇದು ಅಂತೇಳಿ ಅನ್ನಿಸ್ತಿತ್ತು. ಚೆನ್ನಾಗಿರ್ಲಪ್ಪ ನೂರು ಕಾಲ ಅಂತೇಳಿ ಹಾರೈಸಿದ್ರು. ಇವನ್ ನಿವೇದಿತಾ ಗೌಡ ಏನಾದರೂ ತಪ್ಪು ಮಾಡಿದ್ರು ಕೂಡ ಬುದ್ಧಿ ಹೇಳ್ತಿದ್ರು. ಇವನ್ ಯಾವುದಾದ್ರೂ ಕೆಟ್ಟ ರೀಲ್ಸನ್ನು ಮಾಡಿದಾಗಲೂ ಕೂಡ ಇಬ್ರಿಗೂ ಕೂಡ ಹೇಳ್ತಾ ಇದ್ರು, ಏನ್ರಿ ಈ ರೀತಿ ಎಲ್ಲ ರೀಲ್ಸ್ ಮಾಡಕ್ಕೆ ಬಿಟ್ಟಿದ್ದೀರಲ್ಲ ಅಂತೇಳಿ. ಆದರೆ ಇವರಿಬ್ಬರ ನಡುವೆ ಇದ್ದಂಥ ಅನ್ಯೋನ್ಯತೆ ಇದ್ಯಾವುದಕ್ಕೂ ಕೂಡ ಅಡ್ಡಿ ಬರ್ತಾ ಇರಲಿಲ್ವೇನೋ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ವೆರಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಒಂದು ಫೈನ್ ಡೇ ಇವರಿಬ್ಬರು ಕೂಡ ಒಂದು ಶಾಕಿಂಗ್ ಆನ್ಸರನ್ನು ಕೊಟ್ಟೇ ಬಿಟ್ರು. ನಮ್ಮ ಸಂಬಂಧ ಇವತ್ತಿಗೆ ಅಂತ್ಯವಾಗ್ತಿದೆ ಅನ್ನುವಂಥ ಮೆಸೇಜನ್ನು ರವಾನಿಸೇ ಬಿಟ್ರು. ಇವರಿಬ್ಬರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ, ಮಾಜಿ ದಂಪತಿಗಳು ಇವತ್ತಿಗೆ. ಆದರೆ ಅವತ್ತಿಗೆ ಒಟ್ಟಿಗೆ ಸಿನಿಮಾವನ್ನು ಕೂಡ ಮಾಡಿದರು, ಒಟ್ಟಿಗೆ ಶೂಟಿಂಗನ್ನು ಕೂಡ ಅನುಭವಿಸಿದರು, ಜೊತೆಗೆ ಹಾಡು ಮಾಡಿದರು, ಡ್ಯಾನ್ಸ್ ಮಾಡಿದರು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಿಗೆ ಭಾಗಿಯಾಗಿದ್ದರು. ಒಟ್ಟಿನಲ್ಲಿ ಲೈಫನ್ನು ಎಂಜಾಯ್ ಮಾಡ್ತಿದ್ರು. ಆದರೆ ಇವರಿಬ್ಬರ ನಡುವೆ ಎಲ್ಲೋ ಒಂದು ಕಡೆ ಈ ಬೇರೆ ಬೇರೆ ಕಾರಣಕ್ಕೆ ಶುರುವಾದಂಥ ಈ ಭಿನ್ನಾಭಿಪ್ರಾಯ ಎಲ್ಲೋ ಒಂದು ಸಲ ಸರಿ ಹೋಗ್ಬೋದು, ಏನಾದರೂ ಆಗಬಹುದು ಒಳ್ಳೆಯದು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಭಾವಿಸಿದರು. ಬಟ್ ಆದರೆ ಅದು ಆಗಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ಈಗ ಸಿಕ್ಕಿದೆ. ಅದಕ್ಕೆ ಕಾರಣ ಇಲ್ಲಿ ಚಂದನ್ ಬಳಸಿದಂಥ ಅದೊಂದು ಪದ. ಬಹುಶಃ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವರ ಸಂಬಂಧ ಅಥವಾ ಇವರ ದಾಂಪತ್ಯ ಹಾಳಾಗೋದಕ್ಕೆ ಪ್ರಮುಖವಾದಂಥ ಕಾರಣನೇ ಇದೊಂದು ಪದ ಅಥವಾ ಈ ರೀತಿಯಾದಂಥ ಒಂದು ಆಲೋಚನೆ ಅಥವಾ ಈ ರೀತಿಯಾದಂತಹ ಒಂದು ಬಿಹೇವಿಯರ್ ಅಂತಲೇ ಹೇಳಬಹುದು. ಹೌದು, ಗಾಯಕ ಚಂದನ್ ಶೆಟ್ಟಿ ಸದ್ಯ ಸಿನಿಮಾಗಳಲ್ಲಿ ಸಖತ್ತು ಬ್ಯುಸಿಯಾಗಿದ್ದಾರೆ. ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಒಟ್ಟಿಗೆ ನಟಿಸಿರುವಂಥ ಮುದ್ದು ರಾಕ್ಷಸ ಸಿನಿಮಾದ ಶೂಟಿಂಗು ಮೊನ್ನೆ ಅಷ್ಟೇ ಮುಗೀತು. ಅದರ ಕೊನೆಯ ಹಂತದ ಶೂಟಿಂಗ್ನ ಸಂದರ್ಭದಲ್ಲಿ ಆದಂಥ ಕೆಲವೊಂದಷ್ಟು ಭಾವುಕ ಕ್ಷಣಗಳು ಬಹುಶಃ ನಿಮಗೂ ಕೂಡ ನೆನಪಿದೆ, ಏನಾಗಿತ್ತು ಹೇಗೆ ಅಂತೇಳಿ. ಸಿನಿಮಾದ ಶೂಟಿಂಗ್ ಮುಗಿದ ಬಳಿಕ ಇಬ್ಬರು ಕೂಡ ಒಟ್ಟಿಗೆ ಕೂತು ಪ್ರೆಸ್ ಮೀಟನ್ನು ಕೂಡ ಮಾಡಿದ್ರು. ಅದಕ್ಕಿಂತ ಮುನ್ನ ಒಂದು ಕೊನೆಯ ಕ್ಷಣ ಆ ಶೂಟ್ನಲ್ಲಿ ಅದು ಸಿನಿಮಾಕ್ಕೋಸ್ಕರ ಮಾಡಿದಂಥ ಸೀನೇ ಆಗಿದ್ರು ಕೂಡ ಇವರ ಪರ್ಸ್ನಲ್ ಲೈಫಿಗೂ ಕೂಡ ಅದು ಕನೆಕ್ಷನ್ ಆಗ್ತಿತ್ತು. ಚಂದನ್ ಬ್ಯಾಗ್ ಇಟ್ಕೊಂಡು ಏರ್ಪೋರ್ಟಿಗೆ ಹೊರಡುವಂಥ ಸೀನು, ಈಕೆ ಒಂಟಿಯಾಗಿ ನಿಂತು ಕಣ್ಣೀರನ್ನು ಸುರಿಸುವಂತಹ ಸೀನು ಇದಾಗಿತ್ತು. ಅದೇ ರೀತಿ ಇವರಿಬ್ಬರ ಜೀವನವನ್ನು ಕೂಡ ಆಗಿದೆ. ಇವರಿಬ್ಬರ ಡಿವೋರ್ಸ್ ಆದ ಬಳಿಕನೂ ಕೂಡ ಅಷ್ಟೇ ಉತ್ಸುಕರಾಗಿ ಈ ಜೋಡಿ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದು ಒಂದು ವಿಶೇಷ. ಆದರೆ ಇದೇ ವೇಳೆ ಹಲವರು ಚಂದನ್ ಮತ್ತು ನಿವೇದಿತಾ ಒಂದಾಗ್ತಾರೆ ಅಂತಲೂ ಕೂಡ ಅಭಿಪ್ರಾಯ ಪಟ್ಟಿದ್ರು. ಆದರೆ ಈಗ ಚಂದನ್ ಶೆಟ್ಟಿ ಕೊಟ್ಟಿರುವಂಥ ಶಾಕಿಂಗ್ ರಿಯಾಕ್ಷನ್ ಇದೆಲ್ಲವನ್ನು ಕೂಡ ದೊಡ್ಡ ಬರಸಿಡಿಲು ಬಂದು ಅಪ್ಪಳಿಸುವಂತೆ ಮಾಡಿದೆ. ಜೊತೆಗೆ ಅದು ಬಂಡೆ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಆಗಿದೆ. ಅದು ಸಾಧ್ಯವಿಲ್ಲ ಅನ್ನೋ ರೀತಿಯಲ್ಲಿ ಚಂದನ್ ಶೆಟ್ಟಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇವರ ಸಂಬಂಧ ಹಾಳಾಗೋದಕ್ಕೆ ಚಂದನ್ನೇ ಪ್ರಮುಖವಾಗಿ ಕಾರಣ ಆಗಿಬಿಟ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುವಂತೆ ಮಾಡಿದ್ದಾರೆ. ಯಾಕೆ ನನಗೆ ಸೂಕ್ಷ್ಮವಾಗಿ ನಾನು ಚಂದನ್ ಶೆಟ್ಟಿಯ ಮಾತುಗಳನ್ನು ಗಮನಿಸಿದಾಗ, ಅಂದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವಿವರಣೆಯನ್ನು ನಿಮಗೆ ಕೊಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಈಗ ಮೊನ್ನೆ ಅಷ್ಟೆಲ್ಲ ಘಟನೆ ನಡೀತಲ್ಲ, ಮುದ್ದು ರಾಕ್ಷಸ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ಆಯಿತು, ಕರೆಕ್ಟಾ? ಅದಾದ ಬಳಿಕ ಸುಮಾರು ಹೊತ್ತುಗಳ ಕಾಲ ಇಬ್ಬರು ಒಟ್ಟೊಟ್ಟಿಗೆ ಕೂತ್ಕೊಂಡು ಒಂದು ಪ್ರೆಸ್ ಮೀಟನ್ನು ಮಾಡಿದ್ರು. ಇಲ್ಲಿ ಪ್ರೆಸ್ನವರು ಕೇಳಿದಂತಹ ಪ್ರಶ್ನೆಗಳಿಗೆ ಅವರೆಲ್ಲರೂ ಕೂಡ ಉತ್ತರಿಸ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು, ಹಳೆಯ ವಿಚಾರಗಳನ್ನು ಮೆಲುಕು ಹಾಕಿದರು ಮತ್ತು ಒಂದಷ್ಟು ಸಮಸ್ಯೆಗಳನ್ನು ಕೂಡ ಹೊರಗಡೆ ಗಮನ ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ನಿವೇದಿತಾ ಮಾತನಾಡುವಾಗ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪಪಡಿಸ್ತಾರೆ. ಇದನ್ನು ಸೂಕ್ಷ್ಮವಾಗಿ ಆ ಸಂದರ್ಭದಲ್ಲಿ ಗಮನಿಸಿದಂಥ ಚಂದನ್ ಶೆಟ್ಟಿ ಈಗ ಒಂದು ಶಾಕಿಂಗ್ ಆನ್ಸರನ್ನೇ ಕೊಟ್ಟಿದ್ದಾರೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಮಧ್ಯೆ ಇನ್ನೂ ಪ್ರೀತಿ ಇದೆ, ನಿಮ್ಮಿಬ್ಬರ ಪ್ರೀತಿಗೆ ಎಲ್ಲೋ ಒಂದು ಕಡೆ ಈಗೋ ಅಡ್ಡ ಆಗ್ತಾಯಿದೆ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಇದಕ್ಕೆ ಚಂದನ್ ಶೆಟ್ಟಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನಂತೂ ತುಂಬ ಕ್ಲಿಯರ್ ಆಗಿದ್ದೇನೆ. ಶೂಟಿಂಗ್ ಟೈಮ್ನಲ್ಲಿ ನಿವೇದಿತಾ ಗೌಡ ನನ್ನನ್ನು ತಬ್ಬಿಕೊಂಡು ಹತ್ತಿದ್ದು ಪ್ರಾಜೆಕ್ಟ್ ಮುಗಿಯುತ್ತಿದೆ ಅನ್ನುವಂಥ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ಲಿಲ್ಲ. ಅವರಿಗೆ ಪ್ರೀತಿ ಇದ್ದು ಅವರು ಅದನ್ನು ನನಗೆ ಡೈರೆಕ್ಟಾಗಿ ಹೇಳಿದಿದ್ರೆ ಮಾತುಕತೆ ಮಾಡಬಹುದಾಗಿತ್ತು. ಆದರೆ ಸಿನಿಮಾ ಮುಗಿಯುತ್ತಿದೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ಬೇಜಾರಾಯಿತು ಅಂತ ಹೇಳ್ಬಿಟ್ಟು ಅವರೇ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಂದನ್ ಶೆಟ್ಟಿ ಹೇಳ್ತಾರೆ. ಅಂದರೆ ಇದು ಸ್ಪಷ್ಟವಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಚಂದನ್ ಶೆಟ್ಟಿ ಆಡಿರುವಂಥ ಮಾತನ್ನು ನೀವು ಇನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನಗಲ್ಲಿ ಅವರು ಪ್ರೀತಿಯಿಂದ ಹತ್ತಿದ್ದು ಅಂತೇಳಿ ಅನ್ನಿಸ್ಲಿಲ್ಲ, ಅಥವಾ ನನ್ನನ್ನು ಬಿಟ್ಟು ಹೋಗ್ತಿದ್ದೀನಿ, ನಮ್ಮದು ಇನ್ಯಾವತ್ತೂ ಕೂಡ ಈ ರೀತಿಯಾದಂಥ ಸಂದರ್ಭ ಬರೋದಿಲ್ಲ, ಮೀಟಿಂಗ್ ಆಗುವಂಥ ಸಂದರ್ಭ ಬರೋದಿಲ್ಲ, ಅದಕ್ಕೋಸ್ಕರ ಅವರು ಬೇಜಾರಲ್ಲಿ ಹೋಗಿದ್ದಾರೆ ಅಂತೇಳಿ ನೀವು ಅಂದ್ಕೊಳ್ಬೇಡಿ. ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಿನಿಮಾ ಮುಗೀತಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನನಗೆ ಅಳು ಬಂತು ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಚಂದನ್ ಇಲ್ಲಿ ಹೇಳ್ತಾರೆ. ಅಷ್ಟಕ್ಕೆ ಚಂದನ್ ಸುಮ್ಮನೆ ಆಗೋದಿಲ್ಲ.
ಮುಂದುವರಿದು ಸಂಜನಾ ಮತ್ತು ಚಂದನ್ ಶೆಟ್ಟಿ ಬಗ್ಗೆನೂ ಕೂಡ ಮಾತನಾಡಿದಂಥ ವಿಚಾರದಲ್ಲಿ ನಾನು ಸಂಜನಾ ಮದುವೆ ಆಗ್ತಿದ್ದೇವೆ ಅಂತಲೂ ಕೂಡ ದೊಡ್ಡ ದೊಡ್ಡ ಗಾಸಿಪ್ಗಳು ಹಬ್ಬಿಗಿತ್ತು. ನಮ್ಮ ಫ್ಯಾಮಿಲಿಯವರೆಲ್ಲ ನನಗೆ ಕಾಲ್ ಮಾಡಿ ಕೇಳೋದಕ್ಕೆ ಶುರು ಮಾಡಿದ್ರು. ಸಂಜನಾ ಅವರ ಜೊತೆನೂ ಕೂಡ ಹೀಗೆಲ್ಲ ಆಗ್ತಿದೆ ಅಂತೇಳ್ಬಿಟ್ಟು ನಾನು ಚರ್ಚೆ ಮಾಡಿದ್ದೆ. ಸಂಜನಾ ಅವರು ಕೂಡ ಹೀಗೆಲ್ಲ ಏನೂ ಇಲ್ಲ ಅಂತೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಹೇಳಿದರು. ಆದರೂ ಕೂಡ ನಾವು ಇವತ್ತಿಗೂ ಕೂಡ ಕ್ಲಾರಿಫಿಕೇಷನನ್ನು ಕೊಡೋದನ್ನು ಬಿಟ್ಟಿಲ್ಲ. ಬಟ್ ಗಾಸಿಪ್ಪೂ ಕೂಡ ನಿಂತಿಲ್ಲ ಅನ್ನೋದನ್ನು ಕೂಡ ಚಂದನ್ ಹೇಳ್ತಾ ಎಲ್ಲೋ ಒಂದು ಕಡೆ ಚಂದನ್ ಶೆಟ್ಟಿನೇ ತಪ್ಪು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಬಹಿರಂಗ ಆಗ್ತಿದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಚಂದನ್ ಶೆಟ್ಟಿ ಕೆಲವೊಂದು ಅಂಶಗಳನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೆ. ಇದು ಕಂಪ್ಲೀಟಾಗಿ ಮೀಡಿಯಾದವ್ರು ಕೇಳಿದಂತೆ ಇದು ಈಗೋನೇ, ನನ್ನದರದೇ ಈಗೋ. ಇದು ಈಗೋ ಅಲ್ಲದೆ ಬೇರೆ ಏನೂ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಚಂದನ್ ಶೆಟ್ಟಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಸುತ್ತಿ ಬಳಸಿ ಇಲ್ಲೇನೋ ಈಗ ಆಕೆ ಹೇಳಿದ್ಲು ಅಂದ ತಕ್ಷಣ ಅದೇ ವಿಚಾರವನ್ನು ಹಿಡ್ಕೊಂಡು ರಬ್ಬರ್ ಥರ ಎಳೆಯೋದಿದಲ್ಲ, ಇದು ಯಾವ ಸಂಬಂಧನೂ ಕೂಡ ಸರಿ ಹೋಗೋದಕ್ಕೆ ಬಿಡೋದಿಲ್ಲ. ನಿಜವಾಗ್ಲೂ ಕೂಡ ಇವರಿಬ್ಬರಿಗೆ ಸರಿ ಹೋಗಬೇಕು ಅಥವಾ ಸರಿ ಆಗಬೇಕು ಅನ್ನುವಂಥ ಮನಸ್ಥಿತಿ ಇದ್ದಿದ್ದೇ ಹೋದಾಗಿದ್ದಿದ್ರೆ ಬಹುಶಃ ಕೌನ್ಸಲಿಂಗ್ನಲ್ಲಾದರೂ ಕೂಡ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಿದ್ರು. ಬಟ್ ಇವರಿಗಿಲ್ಲಿ ಅರ್ಥ ಮಾಡಿಸೋರು ಅಥವಾ ಪೇರೆಂಟ್ಸ್ ಅಂತೇಳಿ ಅನ್ಸ್ಕೊಳ್ಳೋರು ಸರಿಯಾಗಿ ಎಲ್ಲೋ ಒಂದು ಕಡೆ ಬಿಡ್ತಾ ಇಲ್ಲ, ಅಂದರೆ ಬುದ್ಧಿ ಹೇಳ್ತಾ ಇಲ್ಲ, ಅಥವಾ ಕಂಪ್ಲೀಟಾಗಿ ಇವರನ್ನು ಬಿಟ್ಟು ಇಂಡಿಪೆಂಡೆಂಟಾಗಿ ಬಿಟ್ಟು ತಪ್ಪು ಮಾಡಿಬಿಟ್ರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕಂತ ಹೇಳಿದ್ರೆ ನನಗಂತೂ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಚಂದನ್ ಶೆಟ್ಟಿಯದ್ದೇ ತಪ್ಪು ಅಂತೇಳಿ ಅನಿಸುತ್ತೆ. ಆಕೆ ಹೇಳಿದಂಥ ಮಾತನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಆಕೆ ಈ ಚಂದನ್ ಶೆಟ್ಟಿಯ ಜೊತೆಗೆ ಇನ್ಯಾವತ್ತೂ ಕೂಡ ಮೀಟ್ ಮಾಡೋಗೋದಕ್ಕೆ ಆಗೋದಿಲ್ಲ ಅಂತೇಳಿ ಅಳ್ಳಿಲ್ಲ, ಆಕೆಗೆ ಪ್ರೀತಿಯೇ ಇಲ್ಲ ನನ್ನ ಮೇಲೆ ಅನ್ನೋ ರೀತಿಯಲ್ಲಿ ಚಂದನ್ ಶೆಟ್ಟಿ ಮಾತನಾಡ್ತಾರೆ. ಈ ರೀತಿ ಮಾತನಾಡಿದ್ರೆ ನಿವೇದಿತ ಕೂಡ ಅಲ್ಲ, ಯಾರು ಕೂಡ ಜೊತೆಗಿರೋಕ್ಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಈ ರೀತಿಯಾದಂಥ ಮನಸ್ಥಿತಿಯಿಂದ ಯಾರು ಕೂಡ ಜೊತೆಗಿರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಹಾಗಂದ ಮಾತ್ರಕ್ಕೆ ನೀವು ಒಂದಂತೂ ಅರ್ಥ ಮಾಡ್ಕೊಳ್ಳೇಬೇಕು, ಯಾವುದೇ ಸಿಚುವೇಶನ್ಸ್ ಬಂದರೂ ಕೂಡ ಆ ಸಿಚುವೇಶನ್ಸ್ನ ಹಿಂದೆ ಬೇರೆ ಬೇರೆ ಕಾರಣಗಳಿರ್ತದೆ. ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಕೂಡ ದೂರ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಕೇವಲ ಒಂದು ರೀಸನ್ನಿಂದ ದೂರ ಆಗ್ತಿರಲ್ಲ, ಸಾಕಷ್ಟು ರೀಸನ್ಗಳು ಇರ್ತವೆ. ಹಾಗಂದ ಮಾತ್ರಕ್ಕೆ ಆ ರೀಸನ್ಗಳಿಗೋಸ್ಕರ ಸಂಬಂಧವನ್ನೇ ಮುಗಿಸ್ಬಿಡೋದು ಅಥವಾ ಸರಿ ಹೋಗದೇ ಇರುವಂಥದ್ದು. ಈಗ ಭಿನ್ನಾಭಿಪ್ರಾಯ ಬಂತು ಅಂತ ಹೇಳಿಬಿಟ್ಟು ಆ ಭಿನ್ನಾಭಿಪ್ರಾಯವನ್ನು ಸರಿಪಡಿಸ್ಕೊಳ್ಳದೆ ಸುಮ್ಮನೆ ಅದನ್ನೇ ರಬ್ಬರ್ ಥರ ಎಳಿತಾ ಹೋದರೆ ಯಾವ ಸಂಬಂಧ ತಾನೇ ಉಳಿಯುತ್ತೆ ಹೇಳಿ? ಗಂಡ ಹೆಂಡತಿ ಅಂತಲ್ಲ, ಯಾವ ಸಂಬಂಧನೂ ಕೂಡ ಉಳಿಯಲ್ಲ. ಎಂಡ್ ಆಫ್ ದಿ ಡೇಗೆ ಈ ಫ್ರೆಂಡ್ಶಿಪ್ ಕೂಡ ಉಳಿಯೋದಿಲ್ಲ. ಈಗೋ ಮತ್ತು ಸ್ವಾರ್ಥ ಇವೆಲ್ಲದೂ ಕೂಡ ಹೆಚ್ಚಾಯಿತು ಅಂತ ಹೇಳಿದರೆ ಯಾವುದು ಕೂಡ ಉಳಿಯಲ್ಲ, ಯಾವ ರೀತಿಯಾದಂಥ ಸಂಬಂಧಗಳು ಕೂಡ ಉಳಿಯಲ್ಲ, ಅದರಲ್ಲೇನು ಡೌಟೇ ಇಲ್ಲ. ಹೀಗಿರುವಾಗ ಕೆಲವೊಂದಷ್ಟು ವಿಚಾರಗಳನ್ನು ಕಾಂಪ್ರಮೈಸ್ ಮಾಡಿಕೊಳ್ಳೇಬೇಕಾಗ್ತದೆ. ಒಂದು ದಾಂಪತ್ಯ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಕಾಂಪ್ರಮೈಸ್ಗಳು ಅನಿವಾರ್ಯ ಆಗ್ತದೆ. ಇಲ್ಲೂ ಕೂಡ ಹಾಗೆ ಚಂದನ್ ಶೆಟ್ಟಿ ಮಾಡಿದಂಥ ಕೆಲವೊಂದು ತಪ್ಪುಗಳ ಪರಿಣಾಮ ಈ ರೀತಿ ಆಗ್ತಿದೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಬಟ್ಟು ಈಗಲಾದರೂ ಚಂದನ್ ಶೆಟ್ಟಿ ಅಲರ್ಟ್ ಆಗದೆ ಇದ್ದರೆ ದೊಡ್ಡ ಅಪಾಯವನ್ನೇ ಚಂದನ್ ಶೆಟ್ಟಿ ಮೈ ಮೇಲೆ ಎಳ್ಕೊಂಡಂಗಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಚಂದನ್ ಶೆಟ್ಟಿ ನಾಳೆ ಇನ್ನೊಂದು ಮದುವೆ ಆಗ್ಬೋದು, ನಿವೇದಿತನೂ ಕೂಡ ಮತ್ತೊಂದು ಮದುವೆ ಆಗ್ಬೋದು. ಬಟ್ ಇವರಿಬ್ಬರು ಈ ಆ್ಯಟಿಟ್ಯೂಡನ್ನು, ಈ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳದೇ ಇದ್ದರೆ ಮದುವೆ ಆದರೂ ಕೂಡ ಏನು ಪ್ರಯೋಜನ ಹೇಳಿ? ಯೂಸ್ ಏನೂ ಕೂಡ ಯೂಸ್ ಆಗೋದಿಲ್ಲ. ಇವರ ಈ ಮನಸ್ಥಿತಿಯೇ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಅದರಿಂದ ಸಮಸ್ಯೆಯೇ ಹೊರತು ಸಮಸ್ಯೆಯಿಂದ ಪರಿಹಾರ ಅಂತೂ ಸಿಗೋದಿಲ್ಲ ಅನ್ನೋದು 100% ಸತ್ಯ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತು ಚಂದನ್ ಶೆಟ್ಟಿಯ ಈ ಮಾತೇನಿದೆ, ಅಂದರೆ ಆಕೆಗೆ ಪ್ರೀತಿ ಇಲ್ಲ, ಆಕೆಯ ಮಾತಲ್ಲಿ ಪ್ರೀತಿ ಕಾಣಿಸ್ಲಿಲ್ಲ ಅನ್ನುವಂಥ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.